ಗಾಯ್ಸ್ ಬೆಳಗ್ಗೆ 5 ಗಂಟೆ ಆಗಿದೆ. ಸನ್ರೈಸ್ ನೋಡ್ಲಿಕ್ಕೆ ಹೋಗ್ಬೇಕೀಗ. ಬಾಯ್ಸ್ ಎಲ್ಲ ಹೋದರು, ಸೊ ನಾವು ಹೋಗೋಣ ಸನ್ರೈಸ್ ನೋಡಲಿಕ್ಕೆ. ಕನ್ಯಾಕುಮಾರಿಯಲ್ಲಿ ಮೇನ್ ಇದು ಸನ್ರೈಸ್ ವ್ಯೂ ಪಾಯಿಂಟ್, ವಿವೇಕಾನಂದ ಸ್ಟ್ಯಾಚ್ಯೂ ಮತ್ತು ಟೆಂಪಲ್ ವ್ಯೂ. ಇದು ಟೆಂಪಲ್ ಮೇನ್ 3 ಪ್ಲೇಸ್. ಸೊ ನಾವು ಈಗ ಸನ್ರೈಸ್ ನೋಡಿಕೊಂಡು ಬಂದು ಫ್ರೆಶ್ ಅಪ್ ಆಗಿ ಹಾಗೆ ವಿವೇಕಾನಂದ ಸ್ಟ್ಯಾಚ್ಯೂನ ಆಮೇಲೆ ನೋಡ್ಲಿಕ್ಕೆ ಹೋಗೋಣ. ಈಗ ಫಸ್ಟ್ ಸನ್ರೈಸ್ ನೋಡ್ಕೊಬರೋಣ. ತುಂಬ ಫೇಮಸ್ ಇದೆ, ಬನ್ನಿ ಹೋಗೋಣ, ಬೇಗ ಹೋಗೋಣ. ಬಾಯ್ಸ್ ಎಲ್ಲ ಆಲ್ರೆಡಿ ಹೋಗ್ಬಿಟ್ರೆ ಬನ್ನಿ. ಗಾಯ್ಸ್ ನೋಡ್ತಾ ಇರ್ಬೋದು ನೀವು, ನೂರಾರು ಜನ ಇಲ್ಲಿ ಸನ್ರೈಸ್ ನೋಡಲಿಕ್ಕೆ ಬೆಳಗ್ಗೆ 5:15ಗೆ ಬಂದಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಸನ್ರೈಸ್ ಆಗತ್ತಂತೆ, ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕಲ್ಲಿ. ಸೊ ಬನ್ನಿ ನೋಡೋಣ. ಇದು ಇಂಡಿಯಾದಲ್ಲೇ ಒನ್ ಆಫ್ ದ ಬ್ಯೂಟಿಫುಲ್ ಪಾಯಿಂಟ್ ಇದು ಸನ್ರೈಸ್ ಕಾಣೋದು. ತುಂಬ ಕಡೆ ಕಾಣುತ್ತೆ ಸನ್ರೈಸ್, ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ ಒನ್ ಆಫ್ ದಿ ಬೆಸ್ಟ್ ಇದು. ಎಲ್ಲ ಆಗ್ತಂತ ಗೊತ್ತಿಲ್ಲಲ್ಲ. 15-20 ನಿಮಿಷ ಆಯಿತು ಇಲ್ಲ ನಾವು ವೇಟ್ ಮಾಡ್ತಾ ಇದ್ದೀವಿ, ಇನ್ನೂ ಸನ್ರೈಸ್ ಆಗಲಿಲ್ಲ. ಅವಾಗಿಂದ ಮೈಕಲ್ಲಿ ಒದರ್ತಾ ಬಿದ್ದಾನೆ. ಇಲ್ಲಿ ನೋಡಿ, ಎಲ್ಲರ ಕೈಲೂ ಮೊಬೈಲು, ಕ್ಯಾಮ್ರಾ, ವಿಡಿಯೋ ಮಾಡಲಿಕ್ಕೆ ಸನ್ರೈಸ್ ಇದು. ಬಟ್ ಇಲ್ಲಿ ನೋಡ್ರೆ ಸೂರ್ಯನಿಗೆ ಬೆಳಗ್ಗೆ ಆಗ್ತಿಲ್ಲ, ಚಾದರ್ ಹೊತ್ಕೊಂಡು ಮಲ್ಕೊಬಿಟ್ಟಾನೆ ಸೂರ್ಯ ಮೋಡದೊಳಗೆ. ಇಲ್ಲಿ ಸನ್ರೈಸ್ ಆಗ್ತಿದ್ದಂತೆ ಬೆಲ್ ಹೊಡಿತಾರಂತೆ ಎಲ್ಲ ಜನ ಅಲರ್ಟ್ ಆಗಲಿಕ್ಕೆ. ಇನ್ನೂ ಬೆಲ್ ಹೊಡೆದಿಲ್ಲ, ಬೆಲ್ ಹೊಡೆದಿದ್ದೆ ನಮ್ಗೆ ಗೊತ್ತಾಗುತ್ತೆ. ಗೈಸ್ ಫೈನಲಿ ಸನ್ರೈಸ್ ಆಯಿತು, ಬ್ಯೂಟಿಫುಲ್ ಆಗಿತ್ತು ಸನ್ರೈಸ್ ಮಾತ್ರ. ಈಗೆಲ್ಲರೂ ಅವ್ರವ್ರ ಮನೆಗೆ ಹೋಗ್ತಿದ್ದಾರೆ ಸನ್ರೈಸ್ ನೋಡಿಕೊಂಡು. ಇದು ಕನ್ಯಾಕುಮಾರಿಯ ಫಿಶ್ ಮಾರ್ಕೆಟು. ಸೊ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಫಿಶ್ ತೊಗೊಂಡು ತಮ್ಮ ಮನೆಗೆ ಹೋಗ್ತಿದ್ದಾರೆ ಜನ ಎಲ್ಲ. ಸನ್ರೈಸನ್ನು ನೋಡಿಕೊಂಡು ನಾವು ಈಗ ನೆಕ್ಸ್ಟು ಬೀಚಿಗೆ ಬಂದಿದ್ದೇವೆ. ಇದು ಕನ್ಯಾಕುಮಾರಿಯ ಒನ್ ಆಫ್ ದ ಫೇಮಸ್ ಬೀಚ್. ಕನ್ಯಾಕುಮಾರಿ ಅಂದ್ಕೊಳ್ಳಿ ನಿಮಗೆ ಎಲ್ಲ ಕಡೆ ಹೋದಲ್ಲೆಲ್ಲ ಬೀಚೇ ಸಿಗೋದು. ಬೆಳಗಿನ ಟೈಮಲ್ಲಿ ಬೀಚ್ ವೈಬೇ ಬೇರೆ ಇರುತ್ತೆ, ಅದು ನಿಮಗೆ ಕಾಣಿಸ್ತೀನಿ, ಬನ್ನಿ ನೋಡೋಣ. ಬೀಚ್ನಲ್ಲಿ ನಾವೆಲ್ಲರೂ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಬಟ್ ಬೆಳಗ್ಗಿಂದ ನಾವು ಏನೂ ತಿಂದೇ ಇರಲಿಲ್ಲ, ಹಾಗಾಗಿ ಎಲ್ಲರಿಗೂ ಹೊಟ್ಟೆ ಹಸಿತಾ ಇತ್ತು. ಸೊ ಹೋಟೆಲಲ್ಲಿ ಊಟ ಮಾಡಿ ಸಾರಿ ಬೆಳಗ್ಗೆ ಅಲ್ವಾ, ಟಿಫಿನ್ ಮಾಡಿ ಲಾಡ್ಜಿಗೆ ಹೋದ್ವಿ. ಗಾಯ್ಸ್ ಫೈನಲಿ ಸನ್ರೈಸ್ ನೋಡ್ಕೊಂಡು ಬಂದ್ವಿ. ಎಂಥ ವ್ಯೂ ಪಾಯಿಂಟ್ ಗುರು. ಕನ್ಯಾಕುಮಾರಿ ಬಂದರೆ ಇದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಕನ್ಯಾಕುಮಾರಿ ಇರೋದೇ ಒಂದು 2-3 ಮೇನ್ ಪ್ಲೇಸಸ್, ಅದರಲ್ಲಿ ಕನ್ಯಾಕುಮಾರಿಯ ಈ ಒಂದು ಸನ್ರೈಸ್ ವ್ಯೂ ಪಾಯಿಂಟ್ ಕೂಡ. ಸೊ ಇದನ್ನು ನೀವು ಮಿಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಬೇಗ ಎದ್ದು ಬೇರೆಯಾಗಿ ಹೋಗಿ. ಗೈಸ್ ನಾವೀಗ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಕನ್ಯಾಕುಮಾರಿಯ ಭಗವತಿ ಅಮ್ಮನ ಟೆಂಪಲಿಗೆ ಬಂದಿದ್ದೇವೆ. ಇದು ಕನ್ಯಾಕುಮಾರಿಯ ಒಂದು ಫೇಮಸ್ ಟೆಂಪಲ್. ಗೈಸ್ ಈಗ ಬೋಟ್ ರೈಡಿಂಗಿಗೆ ಬಂದಿದ್ದೇವೆ. ಕನ್ಯಾಕುಮಾರಿಲಿ ಫೇಮಸ್ ಇದೆ. ಒಬ್ರಿಗೆ 75 ರೂಪಾಯಿ, ಸ್ಪೆಷಲ್ ಎಂಟ್ರಿ ಆದರೆ 300 ರೂಪಾಯಿ. ನಾವು 75 ರೂಪಾಯಿದು 6 ಜನ ಟಿಕೆಟ್ ತೊಗೊಬಂದೀವಿ. ನಮಗೆ ಬೋಟಲ್ಲಿ ಈಗ ಅಲ್ಲಿ ಕರ್ಕೊಂಡು ಹೋಗ್ತಿರಂತೆ, ನೋಡೋಣ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ನೋಡಿ ಗೈಸ್, ಇದು
ತಿರುವಲ್ಲೂರ್ ಸ್ಟ್ಯಾಚ್ಯೂ ಅಂತ ಇದೆ. 25 ಇಯರ್ ಆಗಿದೆ ಇದು ಕಟ್ಟಿ. ಫೇಮಸ್ ಇದೆ ಕನ್ಯಾಕುಮಾರಿದು. ಗೈಸ್ ಎಲ್ರಿಗೂ ಲೈಫ್ ಜಾಕೆಟ್ ಕೊಟ್ಟು ಬೋಟಲ್ಲಿ ಕುಳಿಸಿದ್ದಾರೆ. ಬೋಟ್ ಫುಲ್ ಜನ, ಸಾಗರ. ಕನ್ಯಾಕುಮಾರಿಯಲ್ಲಿ ಬೋಟ್ ರೈಡ್ ಅನುಭವ ತುಂಬ ಅದ್ಭುತವಾಗಿರುತ್ತದೆ. ಸಾಗರದ ತುದಿಯಲ್ಲಿ 3 ಮಹಾಸಾಗರಗಳು, ಅರೇಬಿಕ್ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಒಂದಾಗಿ ಸೇರುವ ಸ್ಥಳದಲ್ಲಿ ಬೋಟ್ ರೈಡ್ ಮಾಡುವುದು ಒಂದು ವೈಶಿಷ್ಟ್ಯಪೂರ್ಣ ಅನುಭವ. ಸಂಗಮ ಕಾಣ್ತದೆ ನೋಡ ಈಗ. ಕಲರ್ ಚೇಂಜ್, ಗ್ರೀನ್ ಕಲರ್ ಕಾಣ್ತಿಲ್ಲ. ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು ಟೆಂಪಲ್. ಜನ ನೋಡಿ ಗಾಯ್ಸ್, ಜನ ಸಾಗರ. ಇವರೆಲ್ಲ ವಾಪಸ್ ಆ ಸೈಡ್ ಹೋಗ್ಲಿಕ್ಕೆ ನಿಂತ್ಕೊಂಡಿದ್ದಾರೆ. ಟೆಂಪಲ್ ಮಾತ್ರ ಮಸ್ತಿದೆ. ವಿವೇಕಾನಂದ ಶಿಲಾ ಸ್ಮಾರಕವು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಸಾಗರದ ಮಧ್ಯೆ ಇರುವ ಒಂದು ಸ್ಮರಣೀಯ ಸ್ಥಳ. ಇದು 1970ರಲ್ಲಿ ನಿರ್ಮಾಣವಾಗಿದ್ದು ಮಹಾಂತಜ್ಞ ಸ್ವಾಮಿ ವಿವೇಕಾನಂದರ ಸ್ಮರಣಾರ್ಥವಾಗಿ ಕಟ್ಟಲಾಗಿದೆ. ಇದು ತ್ರಿವೇಣಿ ಸಂಗಮ, ಲೈಕ್ 3 ಸಮುದ್ರ ಒಟ್ಟು ಒಂದಾಗೋ ಪ್ಲೇಸ್ ಇದೆ. ಅರಬ್ಬಿ ಸಮುದ್ರ, ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ನು. ನೀವು ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಲೈಕ್ ಕಲರ್ ಚೇಂಜ್ ಆಗಿದೆ. 2 ಸಮುದ್ರ ಕೂಡುವಂಥ ಪ್ಲೇಸ್. ಈ ಟೆಂಪಲ್ ಒಳಗಡೆ ಸ್ವಾಮಿ ವಿವೇಕಾನಂದನವರ ಸ್ಟ್ಯಾಚ್ಯೂ ಇದೆ. ಅವ್ರದ್ದು ಮೆಮೋರಿಯಲ್, ಅವರು ಧ್ಯಾನ ಮಾಡಿರುವಂಥ ಜಾಗ. ಹಾಗೆ ಇದರೊಳಗಡೆ ಮೆಡಿಟೇಷನ್ಗೆ ಪ್ಲೇಸ್ ಇದೆ. ಅಲ್ಲೆಲ್ಲ ಮೊಬೈಲ್ ಎಂಟ್ರಿ ಇಲ್ಲ, ವಿಡಿಯೋ ಎಂಟ್ರಿ ಇಲ್ಲ, ಎಲ್ಲೋ ಇಲ್ಲ. ಸೊ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಗೈಸ್ ಎಲ್ಲ ಪ್ಲೇಸಸ್ ನೋಡಾಯಿತು. ಈಗ ವಾಪಸ್ ಹೋಗೋಣ ಬೋಟ್ ಮೇಲೆ. ನೀವು ಕನ್ಯಾಕುಮಾರಿಗೆ ಏನಾದ್ರು ಬಂದರೆ ಇದನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ಪ್ಲೇಸ್. ವಿವೇಕಾನಂದನವರ ಸ್ಟ್ಯಾಚ್ಯೂ ಕೂಡ ಇದೆ. ಹಾಗೆ ಅವರ ಮೆಡಿಟೇಷನ್ ಮಾಡಿರುವಂಥ ಪ್ಲೇಸ್ ನೋಡ್ಬೋದು ನೀವು 1800 ಇಸ್ವಿಲಿ. ವಿವೇಕಾನಂದನವರ ಸ್ಮಾರಕ ನೋಡಿ ಮುಗಿಸ್ಕೊಂಡು ಕನ್ಯಾಕುಮಾರಿಯ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಿಕೊಂಡು ವಾಪಸ್ ಲಾಡ್ಜ್ಗೆ ಬಂದ್ವಿ. ಗಾಯ್ಸ್, ಕನ್ಯಾಕುಮಾರಿ ಎಲ್ಲ ಪ್ಲೇಸಸ್ ನೋಡ್ಕೊಬಂದ್ವಿ. ವಿವೇಕಾನಂದ ಸ್ಟ್ಯಾಚ್ಯೂ, ಮೆಮೋರಿಯಲ್ಲು, ಹಾಗೆ ಕನ್ಯಾಕುಮಾರಿಯ ಅಮ್ಮನವರ ಟೆಂಪಲ್, ಹಾಗೆ ಸುಮಾರು ಪ್ಲೇಸಸ್ ನೋಡಿದ್ವಿ. ಬೀಚಿಗೆಲ್ಲ ಹೋಗಿದ್ವಿ. ಡೇ ಸ್ಪೆಂಡ್ ವೆಲ್ ವಿತ್ ಬಾಯ್ಸ್. ಈಗ ಎಲ್ಲ ಪ್ಯಾಕಪ್ ಆಯಿತು. ಬಾಯ್ಸ್ ಎಲ್ಲ ಕೆಳಗಡೆ ವೇಟ್ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಡೈರೆಕ್ಟ್ ಮಧುರೈ ರೂಟ್ ತೊಗೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ಎಲ್ಲಂತ ಇನ್ನೂ ಪ್ಲ್ಯಾನ್ ಇಲ್ಲ, ನೋಡಬೇಕು. ಸಿಗೋಣ. ಸೊ ಈಗ ಎಲ್ಲರದು ಲಗೇಜ್ ಅಂತೂ ಪ್ಯಾಕ್ ಆಯಿತು. ಈಗ ಮಧುರೈ ಮೇಲಿಂದ ಬೆಂಗಳೂರಿಗೆ ಹೋಗೋದು. ಮೋಸ್ಟ್ಲಿ ಮಧುರೈಯಲ್ಲಿ ಇವತ್ತು ರೂಮ್ ಮಾಡಿ ಉಳಿಬೇಕಂತ ಅನಿಸುತ್ತೆ. ಬೆಂಗಳೂರು ಒಂದೇ ಸ್ಟೆಚ್ ಹೊಡೆಯೋದು ತುಂಬ ಕಷ್ಟ, ಯಾಕಂದರೆ ತುಂಬ ದೂರ ಆಗುತ್ತೆ, ಲಾಂಗ್ ಆಗುತ್ತೆ. ಸೊ ಮಧುರೈಯಲ್ಲಿ ಹಾಲ್ಟ್ ಮಾಡೋಣ ಇವತ್ತು. ಕನ್ಯಾಕುಮಾರಿಯಿಂದ ಮಧುರೈಗೆ ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಇದೆ. ನಾವು ಕನ್ಯಾಕುಮಾರಿಯಿಂದ ಹೊರಡುವಾಗ ಮಧ್ಯಾಹ್ನ 1:30 ಆಗಿತ್ತು. ಮಧುರೈಗೆ ರಾತ್ರಿ 10:00 ರೀಚ್ ಆದ್ವಿ. ಸೊ ಬೆಟರ್ ಟು ನಾಟ್ ರೈಡ್ ಅಂತ ಹೇಳಿ ಅಲ್ಲೇ ರೂಮ್ ಬುಕ್ ಮಾಡಿದ್ವಿ. ಸೊ ಫೈನಲಿ ನಮಗೆ ರೂಮ್ ಹುಡುಕಿ ಲಾಸ್ಟಿಗೆ ಒಂದು ಬೆಸ್ಟ್ ರೂಮ್ ಸಿಕ್ತು. 6 ಬೆಡ್ಸ್ ಕೊಟ್ಟಿದ್ದಾರೆ ನಮಗೆ. ಟೋಟಲ್ 3500 ಆಯ್ತು ಇದ್ರ ಕಾಸ್ಟು. ಪರ್ ಪರ್ಸನ್ 500 ರೂಪಾಯಿ ಬಿತ್ತು. ಬೆಸ್ಟ್ ಇದೆ ರೂಮ್ ಮಾತ್ರ. ನಮ್ಮೆಲ್ಲರಿಗೂ 4-5 ದಿನದಿಂದ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ಎಲ್ಲರೂ ಮಲ್ಕೊಂಡ್ವಿ. ಒಂದು ಕಡೆ ನಾಳೆ ಬೆಂಗಳೂರಿಗೆ ಹೋಗಿ ರೆಸ್ಟ್ ಮಾಡ್ಬೋದಲ್ಲ ಅಂತ ಸಮಾಧಾನ ಇದ್ದರೆ, ಇನ್ನೊಂದು ಕಡೆ ನಾಳೆ ಲಾಸ್ಟ್ ಡೇ ಅಲ್ಲ ಟ್ರಿಪ್ಪಿಂದು ಅಂತ ಬೇಜಾರು ಕೂಡ ಆಗ್ತಾಯಿತ್ತು. ಬಟ್ ಈ ಎರಡರ ನಡುವೆ ನಮಗೆ ಸಮಾಧಾನದಕ್ಕಿಂತ ಜಾಸ್ತಿ ಬೇಜಾರೇ ಆಗ್ತಾಯಿತ್ತು. ಯಾಕಂದರೆ ನಾಳೆ ಲಾಸ್ಟ್ ಡೇ, ಫೈನಲ್ ಡೇ ಆಫ್ ದ ಟ್ರಿಪ್. ಬಟ್ ಆ ಫೈನಲ್ ಡೇ ಬಂದೇ ಬಿಡ್ತು.
ವಿಡಿಯೋ ಮಾಡ್ತೋನು ಸ್ಕ್ಯಾನ್ ಮಾಡ್ತೋನು ಒಂದು ಗೊತ್ತಾಗ್ತಿಲ್ಲ. ಹಾಯ್ ಗಣೇಶ್. ಹಾಯ್ ಫ್ರೆಂಡ್ಸ್. ಇದು ನಮ್ಮ ಗೈಸ್ ಫೈನಲ್ ಡೇ 6 ಟ್ರಿಪ್ ಎಲ್ಲ ಮುಗೀತು. ಎಲ್ಲ ಬಾಯ್ಸ್ ಪ್ಯಾಕಪ್ ಮಾಡಿ ರೆಡಿಯಾಗಿದ್ದಾರೆ ಹೊರಡಲಿಕ್ಕೆ ಬೆಂಗಳೂರಿಗೆ. ಸೊ ನಾವಿವತ್ತು ಮಧುರೈ ನಿಯರ್ ಒಂದು ರೂಮ್ ಬುಕ್ ಮಾಡಿ ಉಳಿದಿದ್ವಿ ಆ್ಯಸ್ ನಿನ್ನೆ ಹೇಳಿದಾಗೆ. ಟ್ರಿಪ್ ಮಾತ್ರ ತುಂಬ ಅಂದರೆ ತುಂಬ ಆಸಮ್ ಆಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು. ಏನು ಹೇಳೋದು, ಬಾಯ್ಸ್ ಜೊತೆ ಬೈಕ್ ರೈಡ್ ಅಂದರೆ ನಿಮಗೆ ಗೊತ್ತು, ಅದು ಇದು ಸಣ್ಣ ಪುಟ್ಟ ಮೈಕೈ ನೋವು ಇರುತ್ತೆ, ಬಟ್ ಅದೇನು ಒಂದು 2-3 ದಿನದಲ್ಲಿ ಸರಿಯಾಗಿಬಿಡುತ್ತೆ. ಬಟ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಲೈಫಲ್ಲಿ ನೀವು ಮಾಡಲೇಬೇಕು. ಎವ್ರಿ ಇಯರ್ ಒನ್ಸ್ ಆದರೂ ಮಾಡಿ, ಲೈಫ್ ಟೈಮ್ ಮೆಮೊರೀಸ್ ಆಗಿರುತ್ತೆ. ಸೊ ಕನ್ಯಾಕುಮಾರಿ ರಾಮೇಶ್ವರಂ ಟ್ರಿಪ್ ಗಾನ್ ವೆಲ್. ಸೊ ನಿಮಗೆ ಹೋಪ್ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಾನು ಇದ್ರ ಬಗ್ಗೆ ಲೈಕ್ ಎಷ್ಟು ಖರ್ಚಾಯಿತು, ಏನೇನಾಯಿತು ಎಲ್ಲದೂ ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಓಕೆನಾ? ಸೊ ಆಯ್ತು, ಈಗ ಬೆಂಗಳೂರಿಗೆ ಹೋಗೋದೆಯಾ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ, ಮತ್ತು ಎಷ್ಟೆಷ್ಟು ಎಕ್ಸ್ಪೆನ್ಸಿವ್ ಆಯಿತು, ಏನೇನು ಖರ್ಚು ಆಯಿತು, ಎಲ್ಲೆಲ್ಲಿ ಎಲ್ಲ ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.